ಹಾಯ್, ವೆಲ್ಕಮ್ ಟು ಕನ್ನಡ ಕ್ರೋಶೆಟ್ ಹೌಸ್. ಇವತ್ತು ಈ ರೀತಿ ಆರ್ಟ್ ಶೇಪ್ ಕೀಚೇನ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಿದ್ದೀನಿ ನೋಡಿ. ಸ್ಟಾರ್ಟಿಂಗ್ ನಾನು ಇವಾಗ ಮ್ಯಾಜಿಕ್ ರಿಂಗ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ. ನೆಕ್ಸ್ಟ್ ಇವಾಗ ಮ್ಯಾಜಿಕ್ ರಿಂಗ್ ಒಳಗಡೆ 6 ಸಿಂಗಲ್ ಕ್ರೋಶಗಳನ್ನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಎರಡನೇ ರೌಂಡಿಗೆ ಫಸ್ಟ್ ಸಿಂಗಲ್ ಕ್ರೋಶ ಹಾಕೊಂಡಿದ್ವಲ್ವಾ ಸ್ಟಾರ್ಟಿಂಗು, ಅದಕ್ಕೆ ಇವಾಗ ಒಂದು ಸಿಂಗಲ್ ಕ್ರೋಶ ಹಾಕೊಳ್ತಾ ಇದ್ದೀನಿ. ಈ ರೀತಿ ಒಂದು ಸ್ಟಿಚ್ ಮಾರ್ಕರ್ನ ಯೂಸ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ನಮಗೆ ಎಲ್ಲಿಂದ ನಾವು ಆ ರೌಂಡ್ ಸ್ಟಾರ್ಟ್ ಮಾಡಿದೀವಿ ಅಂತ ಹೇಳಿ ಗೊತ್ತಾಗಬೇಕು. ಹಾಗಾಗಿ ಈಗ ನೋಡಿ ಮತ್ತೆ ಅದೇ ಸ್ಟಿಚ್ ಒಳಗಡೆ ಇನ್ನೊಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಿದ್ದೀನಿ. ಈ ರೌಂಡ್ ಅಲ್ಲಿ ನಾವು ಒಂದು ಸಿಂಗಲ್ ಕ್ರೋಶೆ ಒಳಗಡೆ ಎರಡೆರಡು ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕು. ಟೋಟಲ್ 12 ಸಿಂಗಲ್ ಕ್ರೋಶೆಗಳಿರುತ್ತೆ. ನೋಡಿ ಈ ರೀತಿ ಪೂರ್ತಿ ಇಲ್ಲಿವರೆಗೂ ಕಂಪ್ಲೀಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ರೌಂಡ್ ನಲ್ಲಿ ಒಂದೊಂದು ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕು. 12 ಸಿಂಗಲ್ ಕ್ರೋಶೆಗಳಲ್ಲಿ ಮತ್ತೆ 12 ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕು. ಅಂದ್ರೆ ಮೂರನೇ ರೌಂಡ್ ಅಲ್ಲಿ ಮತ್ತೆ 12 ಕ್ರೋಶಗಳಷ್ಟೇ ಇರುತ್ತೆ. ಕೌಂಟ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಪ್ರತಿ ರೌಂಡ್ ಒಂದ್ಸತಿ. ಇದೇ ರೀತಿ ಪೂರ್ತಿ ರೌಂಡು ಕಂಪ್ಲೀಟ್ ಮಾಡಿಕೊಂಡು ಇವಾಗ ನಾನು ಒಂದು ಚೈನ್ ಹಾಕೊಂಡು ಈ ಥ್ರೆಡ್ನ ಕಟ್ ಮಾಡಿ ತೆಗೆದಿಟ್ಕೊಳ್ತೀನಿ. ಈ ರೀತಿ ಸಪ್ರೇಟ್ ಆಗಿ ತೆಗೆದಿಟ್ಕೊಳ್ತೀನಿ. ಇವಾಗ ನೋಡಿ ಇದೇ ತರ ಇನ್ನೊಂದು ಮಾಡ್ಕೊಂಡಿದ್ದೀನಿ ಹೀಗೆ. ಇವಾಗ ಇದೆರಡನ್ನು ಸಹ ನಾವು ಜಾಯಿಂಟ್ ಮಾಡಬೇಕಾಗತ್ತೆ. ಈ ರೀತಿ ನೋಡಿ ಎರಡನ್ನು ಸೇರಿಸ್ಕೊಂಡು ಒಂದು ಸಿಂಗಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ ಇವಾಗ. ಇದು ಫಸ್ಟ್ ಸಿಂಗಲ್ ಕ್ರೋಶ, ಹಾಗಾಗಿ ಇಲ್ಲಿಗೆ ಒಂದು ಸ್ಟಿಚ್ ಮಾರ್ಕರ್ನ ನಾನು ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಇದು ಸರ್ಕಲ್ ಏನು ಕಾಣಿಸ್ತಿದೆ ಅಲ್ವಾ ಫಸ್ಟ್ ನಮಗೆ, ಅದು ಪೂರ್ತಿಯಾಗಿ ನಾವು ಒಂದೊಂದು ಸಿಂಗಲ್ ಕ್ರೋಶೆಗಳನ್ನ ಹಾಕೊಳ್ಬೇಕು. ನೋಡಿ ಈ ರೀತಿ 12 ಸಿಂಗಲ್ ಕ್ರೋಶೆಗಳಿರಬೇಕು. ನೀವು ಕೌಂಟ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಸರ್ಕಲ್ ಇದೆ ಅಲ್ವಾ, ಅಲ್ಲಿಗೆ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಹಾಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿಂದ 12 ಸಿಂಗಲ್ ಕ್ರೋಶೆಗಳನ್ನ ಹಾಕೊಂಡಿದ್ದೀನಿ. ಟೋಟಲ್ 24 ಸಿಂಗಲ್ ಕ್ರೋಶೆಗಳು ಇರುತ್ತೆ. ನೆಕ್ಸ್ಟ್ ಇವಾಗ ಎಲ್ಲದಕ್ಕೂ ಸಹ ಒಂದೊಂದು ಸಿಂಗಲ್ ಕ್ರೋಶೆಗಳನ್ನ ಹಾಕೊಳ್ತೀನಿ. ಫಸ್ಟ್ ಸ್ಟಿಚ್ಗೆ ಇವಾಗ
ಸ್ಟಿಚ್ ಮಾರ್ಕರ್ನ ಯೂಸ್ ಮಾಡ್ತಾ ಇದ್ದೀನಿ ಈ ರೀತಿ. ಪೂರ್ತಿ ನಾವು ಒಂದೊಂದು ಸಿಂಗಲ್ ಕ್ರೋಶಗಳನ್ನ ಹಾಕೊಂಡು ನೆಕ್ಸ್ಟ್ ಇವಾಗ ನೋಡಿ ಈ ರೀತಿ ಸ್ಟಿಚ್ ಮಾರ್ಕರ್ನ ತೆಗೆದು ನಾನು ಈ ಥ್ರೆಡ್ಗೆ ಹಾಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇವಾಗ ನಾನು ಇಲ್ಲಿಗೆ ಕೀ ಚೈನ್ ರಿಂಗ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ನೀವು ಬೇಕಾದರೆ ಪೂರ್ತಿ ಕಂಪ್ಲೀಟ್ ಆದಮೇಲೂ ಸಹ ಕೀ ಚೈನ್ ರಿಂಗ್ನ ಹಾಕ್ಕೊಳ್ಬಹುದು. ಸ್ಟಾರ್ಟಿಂಗ್ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಈ ರೀತಿ, ಅದಕ್ಕೆ ಸೂಜಿನ ಪೋಣಿಸ್ಕೊಂಡು ನಾನು ಅದರಿಂದ ಕೀ ಚೈನ್ ರಿಂಗ್ನ ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ. ಥ್ರೆಡ್ನ ಈ ರೀತಿ ಬ್ಯಾಕ್ ಸೈಡ್ಗೆ ತಗೊಂಡು ಬಂದು ಅದಕ್ಕೆ ಕೀ ಚೈನ್ ರಿಂಗ್ನ ಹಾಕಿ ಮತ್ತೆ ವಾಪಸ್ ಅದನ್ನು ಒಳಗಡೆ ಸೇರಿಸ್ಕೊಂಡು ಒಂದು ಗಂಟು ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ತೀನಿ ನಾನು. ನೋಡಿ ಈ ರೀತಿ ಕೀ ಚೈನ್ನ ಅಟ್ಯಾಚ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟು ಸ್ಟಿಚ್ ಮಾರ್ಕರ್ನ ತೆಕ್ಕೊಂಡು ನೆಕ್ಸ್ಟ್ ರೌಂಡ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ರೌಂಡಲ್ಲಿ ನಾನು 4 ಸಿಂಗಲ್ ಕ್ರೋಶೆಗಳನ್ನು ಹಾಕ್ಕೊಂಡು ನೆಕ್ಸ್ಟು 2 ಡಿಕ್ರೀಸ್ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ನೋಡಿ 4 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಇವಾಗ 2 ಡಿಕ್ರೀಸ್ ಸ್ಟಿಚ್ಚನ್ನು ನಾವಿಲ್ಲಿ ಹಾಕ್ಕೊಳ್ಬೇಕಾಗತ್ತೆ. 2 ಸಿಂಗಲ್ ಕ್ರೋಶೆಗಳ ಫ್ರಂಟ್ ಲೂಪ್ ಒಳಗಡೆಯಿಂದ ಥ್ರೆಡ್ನ ತಗೊಂಡು ಬಂದು ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಇದು ಡಿಕ್ರೀಸಿಂಗ್ ಸ್ಟಿಚ್ಚು. ನೋಡಿ ಹೀಗೆ 2 ಸಿಂಗಲ್ ಕ್ರೋಶೆಗಳ ಫ್ರಂಟ್ ಲೂಪ್ ಒಳಗಡೆಯಿಂದ ಥ್ರೆಡ್ನ ಹೀಗೆ ಎಳ್ಕೊಂಡು ಬಂದು ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಈ ರೀತಿ 2 ಸಿಂಗಲ್ ಕ್ರೋಶೆಗಳು ಅಂದರೆ 2 ಡಿಕ್ರೀಸ್ ಸಿಂಗಲ್ ಕ್ರೋಶೆಗಳಾದ ಮೇಲೆ ನೆಕ್ಸ್ಟ್ 8 ನಾರ್ಮಲ್ ಸಿಂಗಲ್ ಕ್ರೋಶೆಗಳನ್ನ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ 2 ಡಿಕ್ರೀಸಿಂಗ್ ಸ್ಟಿಚ್ಚನ್ನು ನಾನಿಲ್ಲಿ ಮಾಡ್ಕೊಳ್ತೀನಿ. ನೆಕ್ಸ್ಟು 4 ನಾರ್ಮಲ್ ಸಿಂಗಲ್ ಕ್ರೋಶೆಗಳನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ರೌಂಡಲ್ಲಿ 3 ಸಿಂಗಲ್ ಕ್ರೋಶೆಗಳು ಮತ್ತೆ 2 ಡಿಕ್ರೀಸಿಂಗ್ ಸ್ಟಿಚಸ್ನ ಹಾಕ್ಕೊಳ್ಬೇಕು. ನೋಡಿ ಇವಾಗ ನಾನು 3 ಸಿಂಗಲ್ ಕ್ರೋಶೆಗಳನ್ನು ಹಾಕ್ಕೊಂಡಿದ್ದೀನಿ. ಇವಾಗ 2 ಡಿಕ್ರೀಸಿಂಗ್ ಸ್ಟಿಚಸ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಇವಾಗ 6 ಸಿಂಗಲ್ ಕ್ರೋಶೆಗಳನ್ನು ಹಾಕ್ಕೊಂಡು 2 ಡಿಕ್ರೀಸಿಂಗ್ ಸ್ಟಿಚಸ್ನ ಹಾಕ್ಕೊಳ್ಬೇಕು.
ಇವಾಗ 3 ಸಿಂಗಲ್ ಕ್ರೋಶೆಗಳನ್ನು ಹಾಕೊಂಡಿದ್ದೀನಿ. ನೆಕ್ಸ್ಟ್ ರೌಂಡ್ ಅಲ್ಲಿ ಬರೀ ಸಿಂಗಲ್ ಕ್ರೋಶೆಗಳನ್ನಷ್ಟೇ ಹಾಕೊಳ್ಬೇಕು. ಯಾವುದೇ ರೀತಿಯ ಡಿಕ್ರೀಸಿಂಗ್ ಸ್ಟಿಚಸ್ ಇಲ್ಲ. ಪ್ರತಿಯೊಂದು ಸ್ಟಿಚ್ಚಿಗೂ ಒಂದೊಂದು ಸಿಂಗಲ್ ಕ್ರೋಶೆಗಳನ್ನ ಹಾಕೊಳ್ತಾ ಇದ್ದೀನಿ ಈ ರೌಂಡ್ ಅಲ್ಲಿ. ನೆಕ್ಸ್ಟ್ 2 ಸಿಂಗಲ್ ಕ್ರೋಶೆಗಳು ಮತ್ತೆ 2 ಡಿಕ್ರೀಸಿಂಗ್ ಸ್ಟಿಚಸ್ ನ ಹಾಕೊಳ್ತಾ ಇದ್ದೀನಿ. ನೋಡಿ 2 ಸಿಂಗಲ್ ಕ್ರೋಶೆಗಳನ್ನು ಹಾಕೊಂಡ್ಮೇಲೆ ಮತ್ತೆ 2 ಡಿಕ್ರೀಸಿಂಗ್ ಸ್ಟಿಚ್ಚು ಮತ್ತೆ 4 ಸಿಂಗಲ್ ಕ್ರೋಶೆಗಳು ಮತ್ತೆ 2 ಡಿಕ್ರೀಸಿಂಗ್ ಸ್ಟಿಚ್ಚು. ಲಾಸ್ಟ್ ಅಲ್ಲಿ ಮತ್ತೆ 2 ಸಿಂಗಲ್ ಕ್ರೋಶೆಗಳನ್ನು ಹಾಕೊಳ್ಬೇಕು. ನೋಡಿ ಈ ರೀತಿ ಈ ರೌಂಡ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಇವಾಗ ನೆಕ್ಸ್ಟ್ ರೌಂಡ್ ಅಲ್ಲಿ ನಾನು ಸ್ಟಿಚ್ ಮಾರ್ಕರ್ನ ತೆಗೆದು ಈ ಥ್ರೆಡ್ಗೆ ಹಾಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇವಾಗ ನಾವು ಇದ್ರೊಳಗಡೆಗೆ ಸ್ಟಫಿಂಗ್ ನ ಫಿಲ್ ಮಾಡಬೇಕಾಗತ್ತೆ. ಹಾಗಾಗಿ ಕ್ಲೀನ್ ಆಗಿ ಹೀಗೆ ಪೂರ್ತಿ ಸ್ಟಫಿಂಗ್ ನ ಫಿಲ್ ಮಾಡಿಕೊಂಡು ನಾವು ಇವಾಗ ಇದು ಲಾಸ್ಟ್ ರೌಂಡ್ ಅನ್ನ ಹಾಕೊಳ್ತಾ ಇದ್ದೀವಿ. ಈ ಲಾಸ್ಟ್ ರೌಂಡ್ ಅಲ್ಲಿ 1 ಸಿಂಗಲ್ ಕ್ರೋಶೆ ಮತ್ತೆ 2 ಡಿಕ್ರೀಸಿಂಗ್ ಸ್ಟಿಚ್ಚು ಈ ರೀತಿ ಹಾಕೊಳ್ಬೇಕು. ನೋಡಿ ಹೀಗೆ 1 ಸಿಂಗಲ್ ಕ್ರೋಶೆ 2 ಡಿಕ್ರೀಸಿಂಗ್ ಸ್ಟಿಚ್ಚು ಮತ್ತೆ 2 ಸಿಂಗಲ್ ಕ್ರೋಶೆ 2 ಡಿಕ್ರೀಸಿಂಗ್ ಸ್ಟಿಚ್ಚು ಮತ್ತೆ 1 ಸಿಂಗಲ್ ಕ್ರೋಶೆ ಈ ರೀತಿ ಹಾಕೊಂಡು ಈ ರೌಂಡ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ಥ್ರೆಡ್ ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟ್ ಅಲ್ಲಿ ಈ ರೀತಿ ಥ್ರೆಡ್ ನ ಸೂಜಿಗೆ ಪೋಣಿಸ್ಕೊಂಡು ಹೀಗೆ ಸ್ಟಿಚ್ ಮಾಡ್ಕೊಳ್ಬೇಕು. ನಾವು ಈ ಗ್ಯಾಪ್ ನ ಕ್ಲೋಸ್ ಮಾಡ್ಕೊಳ್ಳೋದಿಕ್ಕೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇರೋದು. ಪೂರ್ತಿ ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಥ್ರೆಡ್ ನ ಟೈಟ್ ಆಗಿ ಹೀಗೆ ಎಳ್ಕೊಂಡು ಥ್ರೆಡ್ ನ ಈ ರೀತಿ ಹೊರಗಡೆಗೆ ತಗೊಂಡು ಬಂದು ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಫೈನಲ್ ಲುಕ್ ಈ ರೀತಿ ಕಾಣಿಸ್ತಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೂ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.